ಅದು ನನ್ನ ದಾದ ಅಲ್ಲ ಮಂಚಿ ನೋಡ ದಾದ ಅಲ್ಲ ಸರ್ ಅದು ದಾದ ಅಲ್ಲ. ನೋ 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 ಇಲ್ಲಿ ಯಾರು ಇರಂಗಿಲ್ಲ. ನಡೀರೆ ಅರೇಮ್ಮ ದಾದ ಅಲ್ಲ ಅದು ದಾದ ಅಲ್ಲ ಮಂಚಿ ಅದು ಯಾ ಹರ್ಷ ದಾದ ಅಲ್ಲ ಅದು. ಹರ್ಷ ಜಸ್ಟ್ ಕಾಮ್ ಡೌನ್ ಪ್ಲೀಸ್. ಅವ್ರು ಬರೀ ಸಸ್ಪೆಕ್ಟ್ ಅಂತ ಅಷ್ಟೇ ಹೇಳಿದ್ದು. ಇನ್ಸ್ಪೆಕ್ಟರ್ ಪ್ರೂಫ್ ಇಲ್ಲ ಯಾಕೆ ಏನೇನೋ ಹೇಳ್ತೀರಾ? ನನ್ನ ಹಸ್ಬೆಂಡ್ಗೆ ಆಂಗ್ಸೈಟಿ ಪ್ರಾಬ್ಲಮ್ ಇದೆ. ಐ ಆಮ್ ಸಾರಿ, ನನಗನ್ಸಿದ್ದನ್ನು ನಾನು ಹೇಳಿದೆ. ನಮ್ಮ ದಾದ ಅಲ್ಲ ಸರ್ ಅದು. ಹರ್ಷ ಅಯ್ಯೋ ನನ್ನ ಟ್ಯಾಬ್ಲೆಟ್ ಕೂಡ ತಂದಿಲ್ಲ. ಸಂಬಡಿ ಹೆಲ್ಪ್ ಪ್ಲೀಸ್. ಸರ್ ಗಾಬರಿ ಆಗ್ಬೇಡಿ, ಏನು ಹಾಕಿಲ್ಲ ನೋಡಿ. ಅವ್ರು ನಿಮ್ಮ ದಾದ ಅಲ್ಲ. ಬನ್ನಿ ಒಂದು ಕಡೆ ಕೂತ್ಕೊಳ್ಳಿ, ಬನ್ನಿ ಮೆತ್ಕೆ. ಲೇ ಮಂಜ ಓಲಾ ಹೊಸಿ ನೀರು ತಗೋಬ. ಹಂಗೆ ಅದಕ್ಕೆ ನಿಮ್ಮಲ್ಲಿ ಇಟ್ಕೊಂಡು ಸರ್ಬತ್ ಮಾಡ್ಕೊಬ ಹೋಗು. ಸರ್ ನೋಡಿ ಸರ್, ಗಾಬರಿ ಆಗ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಭಯ ಬೀಳ್ಬೇಡಿ. ದಾದ ಅಲ್ಲ ಸರ್ ಅದು. ಹಲೋ, ಹಾಂ, ಹೈವೇಯಿಂದ 4 ಕಿಲೋಮೀಟರ್ಸ್ ಲೆಫ್ಟು. ನಾನು ಲೊಕೇಶನ್ ಕಳಿಸಿದ್ದೀನಿ. ಒಂದಲ್ಲ 2 ಬಾಡಿ. ಫೋರೆನ್ಸಿಕ್ಗೂ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಹಾಂ, ಬೇಗ ಬನ್ನಿ. ಕುಡೀರಿ, ಮೆತ್ಕೆ. ನೋಡಿ, ಬಾಡಿನ ಇಲ್ಲಿಂದ ತಗೊಂಡು ಹೋಗೋವರೆಗೂ ನೀವ್ಯಾರು ಇಲ್ಲಿಂದ ಕದ್ಲ ಹೋಗಿಲ್ಲ. ಇನ್ಸ್ಪೆಕ್ಟರ್ ನಾವ್ ಯಾಕೆ ಇಲ್ಲಿರ್ಬೇಕು? ನಾವು ಬರೀ ಲ್ಯಾಂಡ್ ನೋಡಕ್ ಬಂದಿರೋದು. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಮೇಡಮ್, ದಿಸ್ ಈಸ್ ದ ಪ್ರೊಸೀಜರ್. ಹೇಳ್ದಷ್ಟು ಮಾಡಿ. ನೀವು ಟೆನ್ಷನ್ ಆಗೋದ್ರಲ್ಲಿ ಅರ್ಥ ಇಲ್ಲ ಮಿರಾಜಿ. ರಿಲ್ಯಾಕ್ಸ್. ಆಗಬೇಕಾಗಿರೋ ಕೆಲಸ ನೋಡಿ. ಇಲ್ಲ ಜೇಂಡೆ, ಇದು ನಾರ್ಮಲ್ ಡೇ ಅಲ್ಲ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸಮಥಿಂಗ್ ಇಸ್ ನಾಟ್ ರೈಟ್ ಜೇಂಡೆ. ಸಮಥಿಂಗ್ ಸಮ್ವೇರ್ ಇಸ್ ಸೀರಿಯಸ್ಲಿ ರಾಂಗ್. ಆರ್ಯ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ. ಎಲ್ಲ ಅನುವಿಂದಾನೆ. ಅವಳೇ ಆರ್ಯ ಸರ್ನ ಎಲ್ಲೋ ಕರ್ಕೊಂಡು ಹೋಗಿರ್ತಾಳೆ. ಅವಳು ಹುಡುಗಾಟದಿಂದಾನೆ ಜೇಂಡೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರೋದು. ಏನೇ ಆಗಿರ್ಬೋದು, ನಾವು ಗಾಬರಿ ಆದಷ್ಟು ಸಮಸ್ಯೆ ದೊಡ್ಡದಾಗತ್ತೆ. ಇಲ್ಲೇನೋ ತೊಂದರೆ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆಫೀಸಲ್ಲಿ ಇದು ಗೊತ್ತಾಗಬಾರ್ದು ಮಿರಾಜಿ. ಜೇಂಡೆ, ನನಗೆ ಭಯ ಆಗ್ತಿರೋದು ನಿಮ್ಮನ್ನ ನೋಡಿದ್ರೆ. ಯು ನೋ ವೈ? ಬಿಕಾಸ್ ನೀವು ಯಾವತ್ತೂ ಈ ಥರ ಸ್ಟ್ಯಾಗ್ನೆಂಟ್ ಆಗಿರಲೇ ಇಲ್ಲ. ಆರ್ಯ ಸರ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಹೇಗೋ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊತಾ ಇದ್ರಿ. ಅವ್ರ ಲೊಕೇಶನ್ನ ಟ್ರೇಸ್ ಮಾಡ್ತಿದ್ರಿ. ಬಟ್ ಲುಕ್ ಎಟ್ ಯು ನಾವ್. ನೀವು ಈ ಥರ ಸೈಲೆಂಟ್ ಆಗಿದ್ದೀರಾ ಇವತ್ತು. ಅಲ್ಲ, ಆಗಲೇ ನೀವು ಅರ್ಜೆಂಟಾಗಿ ಚೇಂಬರ್ ಒಳಗಡೆ ಓಡ್ ಬಂದ್ರಲ್ಲ, ಆರ್ಯ ಸರ್ ಇಲ್ಲಿಲ್ಲ ಅನ್ನೋದು ನಿಮಗೆ ಮೊದಲೇ ಗೊತ್ತಿತ್ತಾ? ಹಾಂ, ಹಲೋ, ಏನು ಹೇಳ್ತಿದ್ದೀರಾ? ಜೇಂಡೆ, ಏನಾಯ್ತು? ಆರ್ಯ ಸರ್ ಮತ್ತೆ ಅನು ನಾನು ಈಗಲೇ ಏನು ಅಂತ ಹೋಗಿ ನೋಡ್ತೀನಿ ಮಿರಾಜ್. ಜೇಂಡೆ, ನಾನು ಬರ್ತೀನಿ. ರಮ್ಯಾ, ನೀನ್ ಯಾಕೆ ಅಳ್ತಿದ್ಯಾ? ಆ ಇನ್ಸ್ಪೆಕ್ಟರ್ ಬ್ರೈನ್ಲೆಸ್. ಯಾವ್ದೋ ಎರಡು ಬಾಡಿ ನೋಡಿದ ತಕ್ಷಣ ಅದು ಬ್ರೋ ಇಲ್ಲ ಮತ್ತೆ ಅನು ಆಗ್ಬಿಡತ್ತಾ? ಹಿ ಸಚ್ ಎನ್ ಇಡಿಯಟ್. ಅನುನಾ? ಏನಂದ್ರೆ ನೀವು? ಹಾ, ಅನುನೇ. ಬಟ್ ಈ ಬಾಡಿ ಅನುದಲ್ಲ. ರಮಣ, ಅನು ಅಂತವ್ರೆ. ಒಂದು ವೇಳೆ ನನ್ನ ಅನು ಮೇಡಮು. ಲೈ, ಈಗಿರೋ ಸಮಸ್ಯೆ ಮಧ್ಯೆ ನಿಂದು ಬೇರೆ ಸುಮ್ಕಿರ್ಲ. ನನಗಿಲ್ಲೇ ನಡೀತೈತೆ ಅಂತಲೇ ಅರ್ಥ ಆಯ್ತಲ್ಲ. ಲೈ, ನಾನು ಬೆಳಗ್ಗೆ ಎದ್ದು ನಿನ್ನ ಮಕ್ಕನೇ ಕಲ್ಲ ನೋಡಿದ್ದು. ಅದ್ರ ರಮಣ, ಶವ ನೋಡಿದ್ರೆ ಅದೃಷ್ಟ ಬರ್ತದೆ ಅಂತಾರೆ, ಅದಿಟ್ವಾ? ಉಂಕಲ್ಲ ಬರ್ತದೆ. ಇವಾಗ ನಿನ್ನ ಮೂಳೆ ಮುರಿದಾಕಿದ್ರೆ ಬಡ್ಡೆಯನ್ನ ಮನೆ ಗಂಟ ಕುಂಟ್ಕೊಂಡೇ ಬರಬೇಕು. ಸುಮ್ಕೆ ನಿಂತ್ಕೊಳ್ಳ. ಸರ್, ಒಸಿ ಸುಧಾರಿಸ್ಕೊಳ್ಳಿ.
ಇನ್ನೊಂದು ಲೋಟ ಸರ್ಬತ್ತರು ಕೇಳಲ್ಲ? ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಟ್ಯಾಬ್ಲೆಟ್ ಇಲ್ಲ ಅಂತ ತುಂಬ ಟೆನ್ಷನ್ ಆಗಿತ್ತು. ನೀವಿದ್ದು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಉಪಯೋಗ ಆಯಿತು. ಥ್ಯಾಂಕ್ ಯು. ಇದಕ್ಕೆ ಟ್ಯಾಬ್ಲೆಟ್ಟು ಗಿಬ್ಲೆಟ್ಟು ಏನೂ ಬೇಕಾಗಿಲ್ಲ. ಮನಸ್ಸು ಹಿಡ್ತಕ್ಕೆ ಬರೋಕೆ ಮಾತ್ರೆಗಿಂತ ಮಾತು ಮುಖ್ಯ. ಜೊತೆಲಿರೋರು ನಾಲ್ಕು ಮಾತಾಡಿ ಕುಡಿಯೋಕ್ಕೆ ಏನಾರು ತಂಪ ಕೊಟ್ಟರು ಸಾಕು, ಅರ್ಧ ಸಮಸ್ಯೆ ಅಲ್ಲೇ ಸರೋಯ್ತದೆ. ರಮ್ಯಾ, ಈಗ ಇನ್ಸ್ಪೆಕ್ಟ್ರಲ್ಲಿ ಸಿಕ್ಕಿದ್ರು? ಬೆಳಿಗ್ಗೆನೆ ನನ್ನ ಹತ್ರ ಬಂದು ಆರ್ಯ ಸರ್ ಮತ್ತು ಅನು ಫೋಟೋನ ತೋರಿಸಿ ಇವ್ರು ಯಾರು ಅಂತ ನಿನಗೆ ಗೊತ್ತಾ ಅಂತ ಹೇಳಿದ್ರು. ನಾನು ಹ್ಞೂ ಅಂದೆ. ಅದಕ್ಕೆ ಅವರು ಸೀದಾ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿಂದ ತಿರ್ಗಾ ಇಲ್ಲಿಗೆ ಕರ್ಕೊಂಡ್ಬಂದರು. ಸ್ಟೇಷನಿಂದ ಬರ್ತಿದ್ಯಾ ಹರ್ಷ? ಸಮಥಿಂಗ್ ಸೀರಿಯಸ್. ನಾನು ನಮ್ಮ ಲಾಯರಿಗೆ ಕಾಲ್ ಮಾಡಲಾ? ನೋ ವೇಟ್ ವಿಲ್ ಸಿ. ಚೇಂಡೆ ಸರ್, ನಿಮ್ಮನ್ನು ಇಲ್ಲಿ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರಾ? ಏನಾಗ್ತಿದೆ ಇಲ್ಲಿ? ಆರ್ಯ ಸರ್ ಎಲ್ಲಿ? ಆಗಲೇ ಯಾವುದೋ ಬಾಡಿ ಸಿಕ್ಕಿದೆ ಅಂತ ಫೋನ್ ಕಾಲ್ ಬಂದಿತ್ತಲ್ಲ. ವಾಟ್ಸ್ ಹ್ಯಾಪ್ನಿಂಗ್? ಮೀರಾ, ನೀನು ಭಯ ಪಟ್ಕೊಂಡು ಬೇರೆಯವ್ರಿಗೂ ಭಯ ಪಡಿಸ್ಬೇಡ. ನಮ್ಮನ್ನು ಯಾರೋ ಇಲ್ಲಿ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಷ್ಟೇ. ವಾಟ್? ಲೈ ಮಂಜಾ, ಇದೇನಿಲ್ಲ ಇದು? ನಿನ್ಸಕ್ಕೊಬ್ಬೊಬ್ರು ಹೊಸ ಪಾಲ್ಟಿ ಬಂದು ನಮ್ಮ ಜಾಗದಾಗ ಏನೇನೋ ಮಾತಾಡ್ಕೊತಾವ್ರೆ. ನಂಜುಂಡ ಕೈಗೆ ಸಿಗಲಿ, ಅವನಿಂದಲೇ ಇದೆಲ್ಲ ಆಯ್ತಿರೋದು. ಆ ಬಾಡಿ ಸಿಕ್ತು ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅದು? ಸರ್, ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರೂ ಆ ಕಡೆ ಮೂವ್ ಆಗೋಗಿಲ್ಲ. ಜೇಂಡೆ, ಐ ಆಮ್ ಟೆಲ್ಲಿಂಗ್ ಯುನೋ, ಯಾರು ನಮ್ಮನ್ನ ಆಟ ಆಡಿಸ್ತಿದ್ದಾರೆ. ಪ್ರ್ಯಾಂಕಿಂಗರ್ಸ್, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಮೇಡಮ್, ಯಾರೋ ಆಟ ಆಡ್ಸೋದಕ್ಕೆ ಇದು ರಿಯಾಲಿಟಿ ಶೋ ಅಲ್ಲ. ಎಲ್ಲರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಲೋ ಮಂಜಾ, ಇವತ್ತು ನಾವು ಕೆಲಸ ಮಾಡ್ದಂಗೆ ಕಲ್ಲ. ಸಣ್ಣ ಬೇಜವಾಬ್ದಾರಿನೂ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತಿದ್ರಿಂದಾನೆ ಎಲ್ಲಿ ಹೋದರೂ ಅವನ ಮೇಲೆ ಕಣ್ಣಿಡ್ತಿದ್ದೆ. ಈ ಸಲ ನಾನೇ ಸೋತೋದೆ ಅನ್ನಿಸ್ತಿದೆ. अरे वो झंडे ಜಲಂಧರ್, ಆರ್ಯನ್ಗೇನಾದರೂ ಆದರೆ ನೀನು ಎಲ್ಲೇ ಇದ್ರೂ ಸರಿ, ಹುಡುಕೊಂಡು ಬಂದು ಸಾಯಿಸ್ತೀನಿ. ಮೊದಲು ನೀನು ಆರಿನ ಹುಡ್ಕಲಿ. ಓ ಸಾರಿ, ಇಷ್ಟೊತ್ತಿಗಾಗಲೇ ನೀನು ಆರ್ಯ ಬಿದ್ದಿರೋ ಜಾಗಕ್ಕೆ ಹೋಗಿ ಸೇರಿರ್ತೀಯ ಅಲ್ವಾ? ನೋಡಿದ್ಯಾ ನಿನ್ನ ಜೀವದ ಗಿಳಿಯನ್ನ? ಜಲಂಧರ್, ಕೂಗಾಡಿದ್ರಿಂದ ನಯಾ ಪೈಸೆಗೆ ಪ್ರಯೋಜನ ಇಲ್ಲ ಜಂಡೆ. ಈಗ ನಂಬಿಕೆ ಬಂತ ನಿನಗೆ? ನಂಬಿಕೆ 3 ಅಕ್ಷರದ ಪದ ಹಣೆ ಬರಹನೇ ಬದಲಾಯಿಸುತ್ತೆ. ಆ ಹುಡುಗಿಗೆ ನಾನು ನಾನಾ ಥರದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದೆ. ಆ ಆರ್ಯನ್ ಸಾವಾಸ ಬೇಡ, ಬಿಟ್ಬಿಡು ಅಂತ. ಸಿಕ್ಕಾಪಟ್ಟೆ ಹಠ ಅನ್ಸುತ್ತೆ ಅವಳಿಗೆ. ಅದಕ್ಕೆ ಹಠಕ್ಕೆ ತಕ್ಕಂತ ಬೆಲೆ ಕೊಟ್ಟು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬಿಟ್ಟೆ. ನೀನು ಅಷ್ಟೆಲ್ಲ ಮಾಡೋ ಧೈರ್ಯವಂತ ಅಲ್ಲ. ಏನೋ ಗೇಮ್ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಪಕ್ಕ ಅವಳಿದ್ರೆ ಅವನಿಗೆ ಅಪಾಯ ಅಂತ ನೀನು ಅವಳನ್ನ ಸಾಕಷ್ಟು ಸಲ ಎಚ್ಚರಿಸಿದೆ, ಹೌದು ತಾನೆ? ಎಷ್ಟೇ ಆದ್ರೂ ನಾನು ನೀನು ಒಂದೇ ತರ ಯೋಚನೆ ಮಾಡೋದು ಅಲ್ವಾ ಜೆಂಡೆ? ಆರ್ಯ ಒಬ್ಬನೇ ಇರಬೇಕು ಅನ್ನೋದು ನನಗೂ ಬೇಕಾಗಿತ್ತು, ನಿನಗೂ ಬೇಕಾಗಿತ್ತು. ಮತ್ತೆ ಆ ಇನ್ನೊಬ್ಬ ಇದ್ದಾನಲ್ಲ, ಅವನಿಗೂ ಬೇಕಾಗಿತ್ತು. ಇವಾಗ ಆರ್ಯ ಹೋದ ಅಂದ್ರೆ ಅವನ್ ತತ್ರುಪನು ಹೋದಂಗೆ ಲೆಕ್ಕ ಅಲ್ವಾ? ಜಲಂಧರ್, ನಿಜ ಹೇಳು, ಆರ್ಯನ್ಗೆ ಏನು ಮಾಡಿದ್ಯಾ ನೀನು?
ಇಲ್ಲಿರೋದು ಅದು ಶವವಾಗಿ ಬಿದ್ದಿರೋದು ಆರ್ಯನೇನಾ ಅಂತ ಕೇಳೋಕೆ ಇಷ್ಟೊಂದು ಭಯನಾ? ಆ?